Very sacred Thursday, Guruvar today. We are all once again blessed by Paramatma to be present in a satsang and devote our minds to contemplation upon Paramatma. ಇವತ್ತು ಗುರುವಾರ, ಪರಮ ಪವಿತ್ರವಾದ ಗುರುವಾರ. ಇವತ್ತಿನ ದಿವಸವೂ ಕೂಡ ನಾವು ಪರಮಾತ್ಮನ ಕೃಪೆಯಿಂದ ಸತ್ಸಂಗದಲ್ಲಿ ಉಪಸ್ಥಿತರಾಗಿದ್ದೇವೆ. ನಮ್ಮ ಮನಸ್ಸನ್ನು ಪರಮಾತ್ಮನ ಚಿಂತನೆಯ ಕಡೆ ಕೊಡ್ತಾ ಇದ್ದೇವೆ ನಾವು. ಆಲ್ ದಿಸ್ ಇಸ್ ಬೈ ದ ಗ್ರೇಸ್ ಆಫ್ ಡಿವೈನ್ ಮದರ್ ಶ್ರೀ ಜ್ಞಾನಾಕ್ಷಿ ರಾಜರಾಜೇಶ್ವರಿ. ಇವೆಲ್ಲವೂ ಕೂಡ ಈ ಜಗತ್ತಿನ ಮೂಲವಾದ ತಾಯಿ ಜಗಜ್ಜನನಿ ಜಗನ್ಮಾತೆ ಭಗವತಿ ರಾಜರಾಜೇಶ್ವರಿ ಕೃಪೆಯಿಂದ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಪ್ರಥಮವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿ ಆರ್ offering gratitude to Devi first and foremost for giving us one more half an hour to 45 minutes of deep contemplation, dedication of the mind, freedom from worries, freedom from any other calamity, freedom from any other difficulty, freedom from unnecessary thoughts. ನಾವು ಜಗನ್ಮಾತೆಗೆ ಇದಕ್ಕೋಸ್ಕರ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮಗೆ ಈ ಕ್ಷಣ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ನಮಗೆ ಮುಕ್ತಿ ಸಿಕ್ಕಿದೆ. ಯಾವುದರಿಂದ ಮುಕ್ತಿ ಸಿಕ್ಕಿದೆ? ಕಷ್ಟಕರವಾದ ವಿಚಾರಗಳಿಂದ, ಆಮೇಲೆ ಎಲ್ಲ ರೀತಿಯಾದ ಚಿಂತೆಗಳಿಂದ ನಮಗೆ ಮುಕ್ತಿ ಸಿಕ್ಕಿದೆ ಎಂಬುದಕ್ಕೆ ನಾವು ಮೊದಲೇ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. We are all aware that Vidura had asked very detailed questions. ಧೃತರಾಷ್ಟ್ರನ ತಮ್ಮನಾದ ಪರಮ ಸಾತ್ವಿಕರಾದ ವಿದುರರು ಧೃತರಾಷ್ಟ್ರನ ಆ ಒಂದು ತಪ್ಪಾದ ನಿಲುವನ್ನು ನೋಡಿ ರಾಜ್ಯವನ್ನು ಬಿಟ್ಟು ತೀರ್ಥಯಾತ್ರೆಗೆ ಹೋಗಿ, ಆ ತೀರ್ಥಯಾತ್ರೆಯಲ್ಲಿ ಯಾರಿಗೂ ತಿಳಿಯದ ಹಾಗೆ, ಯಾರೂ ಗುರುತಿಸಲಾರದ ಹಾಗೆ ಅವರು ಅಡ್ಡಾಡ್ತಾ ಇದ್ದಾರೆ. ವಿದುರ ಹ್ಯಾಸ್ ಲೆಫ್ಟ್ ಧೃತರಾಷ್ಟ್ರ ಬಿಕಾಸ್ ಆಫ್ ಹಿಸ್ ರಾಂಗ್ ಸ್ಟ್ಯಾಂಡ್ and he has gone on ತೀರ್ಥಯಾತ್ರಾ. He is moving around incognito. Nobody can recognize him. He does not want to meet people except devotees. So he has met a devotee. ಅತ್ಯಂತ ಪರಮಭಕ್ತರಾದ ಉದ್ಧವರನ್ನು ಕಂಡಿದ್ದಾರೆ. ಅವರ ಜೊತೆಯಲ್ಲಿ ಇವಾಗ ಮಾತಾಡ್ತಾ ಇದ್ದಾರೆ. ಉದ್ಧವರಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ದ್ವಾರಕೆಯಲ್ಲಿ ಏನಾಗಿದೆ, ಎಲ್ಲ ಚೆನ್ನಾಗಿದ್ದಾರೆ ಅಂತ ಕೇಳಿದ್ದಾರೆ. ಉದ್ಧವರು ಉತ್ತರ ಕೊಡ್ತಾ ಇದ್ದಾರೆ. ಅಥ ದ್ವಿತೀಯೋಧ್ಯಾಯಃ. ಉದ್ಧವ discourse 2. Uddhava recounts the childish sports of the Lord. ಒಳ್ಳೆ ಲೀಲಾ ಪುರುಷೋತ್ತಮರ ಬಾಲ್ಯಕಾಲದ ಲೀಲೆಗಳನ್ನು ಉದ್ಧವರಿಗೆ ವರ್ಣನೆ ಮಾಡಲಿದ್ದಾರೆ. ಭಾಳ ಸುಂದರವಾಗಿ ಬರುತ್ತೆ. ಇಲ್ಲಿ ಶುಕದೇವರು ಅಲ್ಲಿ ಪರೀಕ್ಷಿತ್ ಮಹಾರಾಜ್ಗೆ ಹೇಳ್ತಾ ಇದ್ದಾರೆ. ಶ್ರೀ ಶುಕದೇವ್ಜಿ ಈಸ್ ಆಲ್ರೆಡಿ ಟೆಲಿಂಗ್ ಪರೀಕ್ಷಿತ್ ಮಹಾರಾಜ್. ಶ್ರೀ ಶುಕ ಉವಾಚ ಇತಿ ಭಾಗವತಃ ಪೃಷ್ಟಃ ಕ್ಷತ್ರಾ ವಾರ್ತಾಂ ಪ್ರಿಯಾಶ್ರಯಾಂ ಪ್ರತಿವಕ್ತುಂ ನ ಚೋತ್ಸೇಹ ಔತ್ಕಂಠ್ಯಾತ್ ಸ್ಮಾರಿತೇಶ್ವರಃ ಯಃ ಪಂಚಹಾಯನೋ ಮಾತ್ರ ಪ್ರಾತರಾಶಾಯ ಯಾಚಿತಃ ತನ್ನೈಚ್ಛದ್ರಚಯನ್ ಯಸ್ಯ ಸಪರ್ಯಾಂ ಬಾಲಲೀಲಯಾ ಸ ಕಥಂ ಸೇವಯಾ ತಸ್ಯ ಕಾಲೇನ ಜರಸಂಗತಃ ಪೃಷ್ಟೋ ವಾರ್ತಾಂ ಪ್ರತಿಬ್ರೂಯಾತ್ ಹರ್ತುಃ ಪಾದಾವನುಸ್ಮರನ್ ಸಮೂರ್ತಮಭೂತ್ ತೂಷ್ಣೀಂ ಕೃಷ್ಣಾಂಘ್ರಿಸುಧಯಾ ಭೃಶಂ ತೀವ್ರೇಣ ಭಕ್ತಿಯೋಗೇನ ನಿಮಗ್ನಃ ಸಾಧು ನಿರ್ವೃತಃ ಪುಲಕೋದ್ಭಿನ್ನ ಸರ್ವಾಂಗೋ ಮಂಚನ್ಮೀಲದೃಶಾ ಶುಚಃ ಮುಂಚನ್ಮೀಲದೃಶಾ ಶುಚಃ ಪೂರ್ಣಾರ್ಥೋ ಲಕ್ಷಿತಸ್ತೇನ
ಸ್ನೇಹ ಪ್ರಸರ ಸಂಪ್ಲುತಃ ಶನಕೈರ್ಭಗವಲ್ಲೋಕಾನ್ ನೃಲೋಕಂ ಪುನರಾಗತಃ ವಿಮೃಜ್ಯ ನೇತ್ರೇ ವಿದುರಂ ಪ್ರತ್ಯಾಹೋದ್ಧವ ಉತ್ಸ್ಮಯನ್. ಇಂಥ ಒಂದು ಅದ್ಭುತವಾದ ಪ್ರಶ್ನೆಯನ್ನು ಒಬ್ಬ ಭಕ್ತರ ಹತ್ರ ಕೇಳಿದ್ರೆ ಅವರು ಯಾಕೆ ತಾನೇ, ಅವ್ರು ಹೆಂಗೆ ತಾನೇ ಉತ್ತರ ಕೊಡೋಕ್ಕಾಗತ್ತೆ? ಅವರು ಭಕ್ತಿಯಲ್ಲಿ ನಿಮಗ್ನರಾಗಿದ್ದಾರೆ. When a question like this is asked so much in detail about the most beloved Lord, that too to a most devoted person like Uddhava, how can he answer it so easily? He was overwhelmed once again. He could not open his mouth at all. He just went into a trance. ಹಾಗೆಯೇ ಅವರು ಒಂದು ರೀತಿಯಾದ ಸಮಾಧಿಗೆ ಹೋಗಿದ್ದಾರೆ ಉದ್ಧವರು. He was gone into a trance. Sri Shuka continued, thus asked the news relating to his beloved Sri Krishna. That great devotee of the Lord Uddhava was put in mind of his Lord and was too overwhelmed with emotion to utter a word in reply. ಒಂದು ಶಬ್ದವೂ ಕೂಡ ಹೇಳಕ್ಕಾಗಿಲ್ಲ. ಅವರು ಪೂರ್ಣವಾಗಿ ತಮ್ಮ ಶರೀರವನ್ನೇ ಹಾಗೆ ಮರೆತು ಬಿಟ್ಟಿದ್ದಾರೆ, ಸುಧೆಯನ್ನು ಮರೆತಿದ್ದಾರೆ. ಅವರು ಪೂರ್ಣವಾಗಿ ಲೀನರಾಗಿದ್ದಾರೆ ಕೃಷ್ಣ ಚಿಂತನೆಯಲ್ಲಿ. While engaged in worshipping the Lord in his childish play, even as a body of 5, Uddhava felt no inclination even to have his breakfast in spite of his mother's call. 5 ವಯಸ್ಸು ಇದ್ದಾಗ ಉದ್ಧವರಿಗೆ ಭಗವಂತನ ಜೊತೆಯಲ್ಲಿ ಅವರು ಆಟ ಆಡ್ತಾ ಇದ್ದಾಗ ಅಕಸ್ಮಾತಾಗಿ ಬೆಳಗ್ಗೆ ನಾಷ್ಟ ಟಿಫನ್ ಮಾಡೋ ಸಮಯ ಆಗಿದ್ದರೆ, ಬೆಳಗಿನ ಆಹಾರ ತಗೊಳ್ಳೋ ಸಮಯ ಆಗಿದರೆ ತಾಯಿ ಕರೀತಾ ಇದ್ರೆ ಉದ್ಧವರು ಹೋಗ್ತಾ ಇರಲಿಲ್ಲಂತೆ, ಅವರಿಗೆ ಹಸಿವೇ ಆಗ್ತಾ ಇರಲಿಲ್ವಂತೆ. What a beautiful instance. When Uddhavaji was 5 years old, he was along with Krishna only. He is a Krishna Sakha. And he is playing with Krishna. And if mother would call Uddhava to come and have his breakfast, Uddhava would never go because he would not like to leave the company of Krishna even for a moment. Having grown grey in his service by flux of time, how could he answer Vidura's query regarding his Lord, his thought being fixed on his feet? ಅಂಥ ಆಳವಾದ ಪ್ರಶ್ನೆಯನ್ನು ವಿದುರರು ಕೇಳಿದ್ರೆ ಬುದ್ಧವರು ಹೇಗೆ ತಾನೇ ಉತ್ತರ ಕೊಡಕ್ಕೆ ಸಾಧ್ಯ? ಅವರಿಗೆ ಅವರ ಮನಸ್ಸು ಪೂರ್ತಿ ಪರಮಾತ್ಮನ ಸುಂದರವಾದ ಚರಣ ಕಮಲಗಳಲ್ಲಿ ಲೀನವಾಗಿರಬೇಕಾದ್ರೆ ಅವ್ರು ಹೆಂಗೆ ತಾನೇ ಉತ್ತರ ಕೊಡ್ತಾರೆ? How can he give reply to such a question which is so deeply talking only about Krishna, when his mind is completely absorbed in the feet of Sri Krishna, now that he has grown even old? From 5-year-old, where is a 5-year-old playing with Krishna, and where is now about 60-70-year-old person, Uddhava? His mind is completely absorbed in Sri Krishna, ಪರಿಪೂರ್ಣವಾಗಿ ಲೀನವಾಗಿದೆ. Completely immersed in the nectar flowing from the lotus-like feet of Sri Krishna, and transported with joy through intense devotion, he remained mute for nearly an hour. Two people have joined together who don't have any other activity other than talk about Krishna. ಎಂಥ ಅದ್ಭುತವಾದ ಭಕ್ತಿ! How blessed those two are! How blessed people they are whose minds are completely devoted to Lord Sri Krishna. Bhagavan Krishna is completely absorbing their minds. ಸೊ ವಿದುರು ಕೇಳ್ತಾರೆ. ಕೇಳಿದ ನಂತರ 1 ಗಂಟೆ ಕಾಲ ಉದ್ಧವರು ಉತ್ತರನೇ ಕೊಟ್ಟಿಲ್ವಂತೆ. ಗದ್ he is becoming ಗದ. He is not able to open his mouth at all. 1 ಗಂಟೆ ಕಾಲ, 1 hour, Uddhava is completely absorbed his mind in at the lotus feet of Sri Krishna. Closed eyes, the hair stood erect all over his body, and tears burst forth from his closed eyes. ಮುಚ್ಚಿದ ಕಣ್ಣಿಂದ ಹಾಗೆಯೇ ಕಣ್ಣೀರು ಬರ್ತಾ ಇದೆಯಂತೆ ಉದ್ಧವರ ಕಣ್ಣಿಂದ. He is not able to speak. Uddhava is not able to speak at all. His eyes are full of tears flowing down like anything in the remembrance of Bhagavan Sri Krishna. ಭಗವಂತನ ಚರಣ ಕಮಲಗಳ ಚಿಂತನೆಯಲ್ಲೇ ಉದ್ಧವರ ಮನಸ್ಸು ಪೂರ್ಣವಾಗಿ ಲೀನವಾಗಿದೆ. ಕಣ್ಣಲ್ಲಿ ನೀರು ಸುರಿತಾ ಇದೆ.
Seeing him overpowered with a flood of affection, Vidura came to know that he had realized the object of his life. ಎಷ್ಟು ಅದ್ಭುತವಾದ. Many people ask, how to make out whether a person is self-realized or not. ಇಲ್ಲಿ ನೋಡಿ ಎಷ್ಟು ಸುಲಭ ಉತ್ತರ ಕೊಡ್ತಾ ಇದ್ದಾರೆ. ಎಷ್ಟೋ ಜನ ಕೇಳ್ತಾರೆ, ಒಬ್ರು ಜ್ಞಾನಿ ಆಗಿದ್ದಾರೆ, ಅವರಿಗೆ ಜ್ಞಾನ ಹೊಂದಿದ್ದಾರೆ ಅಂತ ಹೆಂಗೆ ಗೊತ್ತಾಗೋದು ಅಂತ ಹೇಳಿದ್ರೆ, ಜೀವನದ ರಹಸ್ಯ ಗೊತ್ತಾಗಿದೆ, ಜೀವನದ ಮುಖ್ಯವಾದ ಒಂದು ಪ್ರಯೋಜನ ಏನೆಂದು ಗೊತ್ತಾಗ್ಬಿಟ್ಟಿದೆ ಅಂದರೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಉದ್ಧವರನ್ನು ನೋಡಿ ವಿದುರರು ಹೇಳ್ತಾರಂತೆ, ಈ ಒಂದು ಭಾವವನ್ನು ನೋಡಿ ನನಗೆ ಅರ್ಥ ಆಗ್ತಾ ಇದೆ. ಸೀಯಿಂಗ್ ದಟ್ ಸೆಂಟಿಮೆಂಟಲ್ ಕಂಪ್ಲೀಟ್ ಅಬ್ಸಾರ್ಪ್ಷನ್ ಆಫ್ ಉದ್ಧವ, Vidura came to a conclusion. He says, this person has realized the real purpose of life. Definitely he has realized the object of his life. I don't think this person has got any more duty in this world, nor has he got anything else to achieve, nor does he has any other worry or any other thing other than complete absorption in Bhagavan's Leela. What a great soul Uddhava must be. Wonderful state. Uddhava slowly returned from the divine realm to this mortal world, body consciousness, and wiping his eyes, replied to Vidura in a tone expressive of wonder at the thought of the Lord's exploits. ಮೆಲ್ಲಿಗೆ ಅದು ಯಾಕೋ ಪರಮಾತ್ಮನ ಚಿತ್ತದಂತೆ, that is also according to the will of God only that Uddhava has to open his eyes. ಉದ್ಧವರು ಕಣ್ಣು ತೆಗೆದು ಹೇಳ್ತಾರಂತೆ, ಭಗವಂತನ ಬಾಲ ಲೀಲೆಗಳನ್ನು ಹೇಳಕ್ಕೆ ಶುರು ಮಾಡ್ದ. ಸ್ಮರಣೆ ಮಾಡ್ತಾ ಶರೀರದಲ್ಲಿರುವ ಒಂದೊಂದು ರೋಮವೂ ಕೂಡ ನಿಂತಿದೆಯಂತೆ. ಎಂಟೈರ್ ಬಾಡಿ ಈಸ್ ಹಾರಿಪಿಲೇಟೆಡ್. एंटायर बॉडी इज हॉरिपिलेटेड. रोंगटे खड़े हो गए हैं और उद्धव जी अभी भगवान के बारे में बात करने शुरू कर रहे हैं. He is going to speak about God. What other leela in this world can be more beautiful than the leela of Paramatma? ಅದ್ಭುತವಾದ ಸೃಷ್ಟಿ, ಅದ್ಭುತವಾದ ಆಕಾಶ, ಅದ್ಭುತವಾದ ಭೂಮಿ. How beautiful trees, birds, insects, reptiles, human beings, children, cubs, all these things are the beautiful creation of Paramatma, the source of the universe, and Uddhava is lost in that source of the universe. Uddhava uvacha Krishna Krishna Dyumani Nimloche Girneshvajagarenaha किन्नुनः कुशलं ब्रूयां गतश्रीषु गृहेष्वहं दुर्भगो बत लोकोऽयं यदवो नितरामपि ये संवसन्तो न विदुर् हरिमीनायिवोडुपम् इंगितज्ञा पुरुप्रौढा एकारामाश्च सात्वतां वृषभं सर्वे भूतावासममंसत. देवस्य मायया स्पृष्टा ये चान्यदसदाश्रिता भ्राम्यते धीर्न तद्वाक्यैर् आत्मन्युक्तात्मनो हरौ प्रदर्श्यातप्त तपसाम् अवितृप्तदृशां नृणाम् आदायान्तरधाद्यस्तु स्वबिम्बं लोकलोचनम् यन्मर्त्यलीलौपैकं स्वयोगमायाबलं दर्शयता गृहीतम् विस्मापनं स्वस्य च सौभगर्धे परं पदं ಭೂಷಣಾಂಗಂ. ಕಣ್ಣು ತುಂಬ ನೀರಿಟ್ಕೊಂಡು ಉದ್ಧವರು ಹೇಳ್ತಾ ಇದ್ದಾರಂತೆ. ಉದ್ಧವ ಸೆಡ್, ದ ಸನ್ ಇನ್ ದ ಶೇಪ್ ಆಫ್ ಶ್ರೀ ಕೃಷ್ಣ ಹ್ಯಾವಿಂಗ್ ಸೆಟ್
Our homes of blighted splendor have been devoured by the python of time. He Uddhavare, he Vidurare, O Vidura. There was a sun which was illuminating the entire earth and our lives also. There was a sun. And that sun has set, Vidura. That sun has set. Paramatma Sri Krishna has left his mortal coil, his immortal but seemingly mortal body, and he has left us all, he has gone away. Once the sun has set, our homes of blighted splendor have been devoured by the python of time. Kala emba sarpa ನಮ್ಮನ್ನೆಲ್ಲ ನುಂಗ್ಬಿಟ್ಟಿದೆ ವಿದುರ, ನಮ್ಮನ್ನೆಲ್ಲ ಕೃಷ್ಣ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. Krishna has left us. What shall I say then about our welfare? ಮತ್ತೆ ನನ್ನ ಕುಶಲದ ಬಗ್ಗೆ ನಾನು ಏನು ಹೇಳಕ್ಕಾಗುತ್ತೆ? When Krishna has left us, how can I be happy? How can our welfare be assured when Krishna is not there? Alas, unfortunate is this world, and more so the Yadus who lived with Sri Hari, Sri Krishna, and yet could not recognize him, even as the fish did not identify the moon when she was underwater. ಚಂದ್ರ ತುಂಬ ಸುಂದರವಾಗಿದ್ದಾನೆ, ಆದರೆ ಚಂದ್ರನನ್ನು ದರ್ಶನ ಮಾಡಿ ಆನಂದ ಪಡುವವರಿಗೆ ಕಣ್ಣು ಬೇಕು, ಮತ್ತೆ ಮೀನಿನ ಹಾಗೆ ನೀರೊಳಗಡೆ ಇದ್ರೆ ಹೆಂಗಪ್ಪ ಕಣ್ಣನ್ನು ನೋಡೋಕ್ಕಾಗುತ್ತೆ, ಚಂದ್ರನ ನೋಡೋಕ್ಕಾಗುತ್ತೆ. ಅದೇ ರೀತಿಯಾಗಿ ಯದುಗಳ ಜೊತೆಯಲ್ಲಿ ಯದು ವಂಶದಲ್ಲಿಯೇ ಜನಿಸಿ, he was born in the Yadu Vamsha, in the clan of the Yadus. He lived with them day and night, protected them, but none could recognize Krishna as Krishna. How unfortunate they are. And fortunate are those people who could recognize Krishna as Krishna, Bhagavan. The Sattvatas, the Yadavas, could read the mind of another through external gestures, were highly intelligent and lived and sported with him at one and the same place, yet they accounted him the abode of all beings, the foremost of the Yadavas alone. ಇಷ್ಟೆಲ್ಲ ಅವರು ಓದಿದರೂ ಕೂಡ, ಮತ್ತೊಬ್ಬರ ಮನಸ್ಸನ್ನು ಕೂಡ ಅರಿಯುವ ಶಕ್ತಿ ಅವರಲ್ಲಿ ಇದ್ರೂ ಕೂಡ, ಎಲ್ಲವೂ ತಿಳಿದಿದ್ರು ಕೂಡ ಅವರು ಕೃಷ್ಣನನ್ನು ಯಾದವರಲ್ಲಿ ಶ್ರೇಷ್ಠ ಅಂತಾನೆ ತಿಳಿದಿದ್ರು ಹೊರತು ಪರಮಾತ್ಮ ಅಂತ ಅವರು ಗುರುತಿಸಿಲ್ವಲ್ಲ. Although they were experts in reading the minds of others, the Yadus were experts in reading the minds of others. They knew mind reading. Today it is very famous, no, mind reading. They could read the minds of others, but unfortunately they could recognize Paramatma only as foremost among the Yadus, nothing more than that. They could not recognize him as Paramatma. The intellect, however, of a man who has bestowed his heart on Sri Hari, his own self, cannot be misguided by the disrespectful or slanderous words of those, the Yadus and others, who are deluded by the Lord's own Maya, deluding potency, or those Shishupala and others who harbor animosity against him. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ, who is the cause for all this? None other than the Maya of Paramatma only. It is his Leela. ಅದು ಪರಮಾತ್ಮನ ಲೀಲೆ, ಅದು ಮಾಯೆ ಎಂಬುದು ಪರಮಾತ್ಮನ ಲೀಲೆ ಅಲ್ವಾ? ಆ ಮಾಯೆಯಿಂದ ತಾನೇ ಅವರು ಕೂಡ ಗುರುತಿಸ್ತಕ್ಕೆ ಸಾಧ್ಯ ಆಗ್ತಾ ಇಲ್ಲ. The Yadus also did not recognize Shishupala and many other enemies of Sri Krishna who Paramatma wanted them to be so. ಅವರೆಲ್ಲರೂ ಕೂಡ ಪರಮಾತ್ಮನನ್ನು ಗುರುತಿಸಲ್ಲಪ್ಪ, ಎಲ್ಲ ಪರಮಾತ್ಮನ ಲೀಲೆಯೇ. Having shown his divine form to men who had practiced no penance, he has now screened it from their view, even though their eyes were not sated, and thus robbed them of their very sight, as it were, since they have nothing worth seeing left with them. ತಪಸ್ಸನ್ನೇ ಆಚರಣೆ ಮಾಡದಿರುವ ಸಾಧಾರಣ ಪಾಮರರಿಗೆ ನಿತ್ಯ ಪ್ರತಿಯೂ ದರ್ಶನ ಕೊಟ್ಟಿರುವ ಈ ಪರಮಾತ್ಮ ಪ್ರತಿದಿನವೂ ದರ್ಶನ ಕೊಡ್ತಾ ಇದ್ದಾನಲ್ಲ. ಎಷ್ಟೋ ಜನ ತಪಸ್ಸನ್ನು ಆಚರಿಸಿ ಪರಮಾತ್ಮನ ನೋಡ್ಬೇಕಂತ ಆಸೆ ಪಡ್ತಾರೆ, ಅವರಿಗೆ ದರ್ಶನ ಸಿಗಲ್ಲ. ಹೌ ಮೆನಿ ಪೀಪಲ್ ಸಿಟ್ ಡೌನ್ ಅಂಡ್ ಪರ್ಫಾರ್ಮ್ ತಪಸ್ಯ, ಮೆಡಿಟೇಷನ್, ಧ್ಯಾನ, Kirtana and all japa and everything, they want to see Krishna. He doesn't give darshan. But the Yadus are so fortunate in one way that every day he used to be in front of them, speaking to them, working with them, playing with them, and grazing the cows. ಎಲ್ಲವನ್ನೂ ಹಸುಗಳನ್ನು ಕರ್ಕೊಂಡು ಮೇಯಿಸ್ತಾ ಇದ್ದ ಆ ಕೃಷ್ಣ ಇಲ್ಲ ಇವಾಗ. ಕೃಷ್ಣ ಹೋದ ಮೇಲೆ ಅವ್ರು ನಮ್ಮ ಕಣ್ಣಿದ್ರೆ ಏನು ಪ್ರಯೋಜನ? ವಾಟ್ ಎ ಕ್ವೆಶ್ಚನ್, ಸಿ ವಾಟ್ ಎ ಕ್ವೆಶ್ಚನ್. He says when they used to see him, they used to feel very happy, but now what is the point in having the eye? The eyesight itself is robbed now.
ಕಣ್ಣಿಗೆ ಕೃಷ್ಣ ಕಾಣಿಸ್ದೆ ಹೋದ್ರೆ ಏನಕ್ಕಪ್ಪ ಪ್ರಯೋಜನ ಈ ಕಣ್ಣು? है आंख वो जो प्रभु का दर्शन किया करे, है शीश वो जो प्रभु के चरणों में झुका करे, बेकार वो मुख है जो लगे व्यर्थ बातों में, मुख वो है जो हरि नाम का सुमिरन किया करे. That mouth alone is the most beautiful mouth which keeps on chanting the Leelas of Paramatma. The form which he had assumed in order to reveal the power of his yoga maya, divine energy, which was capable of manifesting such transcendent beauty and which was so eminently suited to his pastimes in imitation of men, was an object of wonder not only to the world but even to himself, a perfection as it was of abounding grace. It was a form whose limbs added to the charm even of ornaments. ಎಂಥ ಸುಂದರವಾದ ಪರಮಾತ್ಮನ ಸ್ವರೂಪ ಅಂತ ಹೇಳಿದ್ರೆ ಆ ಸೌಂದರ್ಯಕ್ಕೆ ಹೋಲಿಕೆಯೇ ಇಲ್ವಲ್ಲಪ್ಪ. There was no comparison to the beauty of Paramatma, absolutely no comparison. And it was very suitable to be playing along with human beings. And it looked as though Paramatma himself liked that form because he used to really rejoice in that form. And his limbs were so beautiful. ಅವರ ಕೈ ಕಾಲುಗಳು ಎಷ್ಟು ಸುಂದರವಾಗಿತ್ತು ಅಂತ ಹೇಳಿದ್ರೆ ಒಡೆವಗಳಿಗೆ ಆ ಕೈ ಕಾಲುಗಳಿಂದ ಸೌಂದರ್ಯ ಅಂತೆ. What a beautiful way of saying it, Uddhava is saying, the ornaments used to get beauty because of the limbs, it's not the other ways, not vice versa. The body of Krishna never became more beautiful because he put on ornaments, but the ornaments were looking beautiful because they were adorned on the body of Sri Krishna, on the limbs of Sri Krishna. What a beautiful way of comparing. Adbhutavada Vishya. Let us dwell in these beautiful thoughts of Sri Krishna and then continue to think about Sri Krishna and spend the rest of our lives. Sri Krishna Govinda Hare Murare, He Nath Narayana Vasudeva. Shri Krishna Govinda Hare Murare, He Nath Narayana Vasudeva. He Nath Narayana Vasudeva, He Nath Narayana Vasudeva. Om Sahana Bhavatu Sahanau Bhunaktu Sahaviryam Karavavahai Tejasvinavadhitamastu Ma Vidvishavahai. Om Shanti Shanti Shanti. Sarve Bhavantu Sukhinah, Sarve Santu Niramayah, Sarve Bhadrani Pashyantu, Ma Kaschid Dukha Bhag Bhavet. Om Shanti Shanti Shanti.